ಶತಮಾನದ ಕಲ್ಯಾಣಿಗೆ ಕಾಯಕಲ್ಪ, ಎನ್ಎಸ್ಎಸ್ ಸ್ವಯಂ ಸೇವಕರಿಂದ ಮರುಜೀವ, ಮೆಚ್ಚುಗೆ ವ್ಯಕ್ತಪಡಿಸಿದ ಮುಖಂಡರು. ಸುಮಾರು 180 ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಜಲಮೂಲಗಳ ಶೇಖರಣೆಗಾಗಿ ಸ್ಥಾಪಿಸಲಾಗಿದ್ದ ಕಲ್ಯಾಣಿ ಮತ್ತು ಜಂಗ್ಲಿ ಕಟ್ಟೆಯನ್ನು ಶ್ರಮದಾನದ ಮೂಲಕ ಎನ್ಎಸ್ಎಸ್ ಸ್ವಯಂ ಸೇವಕರು ಮರುಜೀವವನ್ನು ನೀಡಿರುವುದು ಸಂತಸ ತಂದಿದೆ ಎಂದು ಮಂಚನಹಳ್ಳಿ ಪಟ್ಟಣದ ಮುಖಂಡರಾದ ನಾಗೇಂದ್ರ ತಿಳಿಸಿದರು. ಮಹಾತ್ಮ ಗಾಂಧಿ ಜಯಂತಿ ಮತ್ತು ಸ್ವಚ್ಛ ಇ ಸೇವಾ ಅಭಿಯಾನದ ಅಂಗವಾಗಿ ಯಲಹಂಕ ಉಪನಗರದ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜಿನ ಎನ್ಎಸ್ಎಸ್ ಘಟಕ, ಯುವ ಸಬಲೀಕರಣ ಇಲಾಖೆ, ಭಾರತ ಸರ್ಕಾರ, ಎನ್ಎಸ್ಎಸ್ ಪ್ರಾದೇಶಿಕ ಕೇಂದ್ರ ಬೆಂಗಳೂರು, ರಾಜ್ಯ ಎನ್ಎಸ್ಎಸ್ ಕೋಶ, ಕರ್ನಾಟಕ ಸರ್ಕಾರ, ಎನ್ಎಸ್ಎಸ್ ಕೋಶ, ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಮಂಚೇನಹಳ್ಳಿ ಪಟ್ಟಣದ ಕನ್ನಿಕಾ ಪರಮೇಶ್ವರಿ ದೇವಾಲಯದ ಬಳಿ ಇರುವ 180 ವರ್ಷಗಳ ಪುರಾತನ ಜಗ್ಲಿ ಕಟ್ಟೆ ಮತ್ತು ಕಲ್ಯಾಣಿಗೆ ಶ್ರಮದಾನ ಮಾಡುವ ಮೂಲಕ ಪುನಶ್ಚೇತನ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ್ದಾರೆ. 180 ವರ್ಷಗಳ ಹಿಂದೆ ಪೂರ್ವಜರು ಜಲಮೂಲಗಳ ಶೇಖರಣೆಗಾಗಿ ಕಲ್ಯಾಣಿಯನ್ನ ನಿರ್ಮಾಣ ಮಾಡಲಾಗಿತ್ತು. ನಿರ್ವಹಣೆಯ ಕೊರತೆಯಿಂದ ಗಿಡಗಂಟೆಗಳನ್ನ ಮೈತುಂಬಿಕೊಂಡು ಅನಾಥವಾಗಿದ್ದ ಕಲ್ಯಾಣಿ ಮತ್ತು ಜಂಗ್ಲಿಯನ್ನ ಸ್ವಚ್ಛತೆ ಮತ್ತು ಶ್ರಮದಾನದ ಮುಖಾಂತರ ಯಲಹಂಕ ಉಪನಗರದ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜಿನ ಎನ್ಎಸ್ಎಸ್ ಸ್ವಯಂ ಸೇವಕರು ಮರುಜೀವವನ್ನ ನೀಡಿದ್ದಾರೆ. ಎನ್ಎಸ್ಎಸ್ ಸ್ವಯಂ ಸೇವಕರ ಸೇವಾ ಮನೋಭಾವ ಸಂತಸ ತಂದಿದೆ ಎಂದು ನಾಗೇಂದ್ರ ಅವರು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಯಶಸ್ವಿಯಾಗಿ ಈ ಕಲ್ಯಾಣಿ ಕ್ಲೀನ್ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಯಲಹಂಕದಿಂದ ಆಗಮಿಸಿರ್ತಕ್ಕಂತಹ ಎನ್ಎಸ್ಎಸ್ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅವರು ಶೇಷಾದ್ರಿಪುರಂ ಫಸ್ಟ್ ಗ್ರೇಡ್ ಕಾಲೇಜ್ ಅವರು ಇಂದು ಬಹಳ ಸ್ವಚ್ಛವಾಗಿ ಇಲ್ಲೆಲ್ಲ ನೆರವೇರಿಸಿ ಈಗ ತಾನೇ ಮೇಲೆ ಹೋಗಿದ್ದಾರೆ. ಈ ನಡುವೆ ಯಾವುದೇ ಸ್ವಲ್ಪ ಗಿಡ ಗಂಟುಗಳು ಇವು ಎಲ್ಲ ವಿಚಾರವಾಗಿ ಇಲ್ಲೆಲ್ಲ ಈ ನಡುವೆ ಹರಡಿಕೊಂಡಿದ್ವು. ಅದನ್ನ ಬೆಂಗಳೂರಿನ ಯಲಹಂಕದಲ್ಲಿ ಇರ್ತಕ್ಕಂತಹ ಶೇಷಾದ್ರಿಪುರಂ ಕಾಲೇಜಿನಿಂದ ಆಗಮಿಸಿದಂತಹ ಎನ್ಎಸ್ಎಸ್ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಈಗ ಬೆಳಗ್ಗೆಯಿಂದ ಬಹಳ ಅವರು ಪರಿಶ್ರಮ ಪಟ್ಟು ಕಷ್ಟಪಟ್ಟು ಈ ಕಲ್ಯಾಣಿಯನ್ನ ಸ್ವಚ್ಛ ಮಾಡಿ ಪುನರುಜ್ಜೀವನಗೊಳಿಸಿರ್ತಾರೆ. ಅವ್ರಿಗೆಲ್ಲರಿಗೂ ಸಹ ನಮ್ಮ ವಾಸವಿ ದೇವಾಲಯ ಮಂಚೇನಹಳ್ಳಿ ಪರವಾಗಿ ನಾವೆಲ್ಲ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೀವಿ. ಶೇಷಾದ್ರಿಪುರ ಪ್ರಥಮ ದರ್ಜೆ ಕಾಲೇಜಿನ ಎನ್ಎಸ್ಎಸ್ ಅಧಿಕಾರಿ ನವೀನ್ ಕುಮಾರ್ ಕೆಎಸ್ ಮಾತನಾಡಿ, ಭಾರತ ದೇಶದ ಹೆಮ್ಮೆಯ ಸಾಂಸ್ಕೃತಿಕ ಪ್ರತೀಕ, ಪೂರ್ವಜರು ಮತ್ತು ರಾಜರ ಆಡಳಿತದಲ್ಲಿ ನಿರ್ಮಾಣವಾಗಿರುವ ಕಲ್ಯಾಣಿಯನ್ನ ರಕ್ಷಿಸಿ ಮುಂದಿನ ಪೀಳಿಗೆಗೆ ಕೊಡುಗೆಯಾಗಿ ನೀಡುವುದು ನಮ್ಮ ಉದ್ದೇಶ ಮತ್ತು ಅವುಗಳ ಸಂರಕ್ಷಣೆ ಯುವ ಜನತೆಯ ಜವಾಬ್ದಾರಿಯಾಗಿದೆ ಎಂದರು. ಈ ದಿನ ಮಂಚೇನಹಳ್ಳಿ ಗ್ರಾಮದಲ್ಲಿ ಸುಮಾರು 180-190 ವರ್ಷಗಳ ಹಿಂದೆ ಹಿರಿಯರು ನಿರ್ಮಾಣ ಮಾಡಿರ್ತಕ್ಕಂಥ ಕಲ್ಯಾಣಿ ಜೊತೆಗೆ ಒಂದು ಅಶ್ವತ್ಥ ಕಟ್ಟೆ ಅನಾಥವಾಗಿ ಗಿಡ ಬೆಳ್ಕೊಂಡು ಇವತ್ತು ಮೈ ತುಂಬಿಕೊಂಡಿತ್ತು. ಆ ದಿಸೆಯಲ್ಲಿ ನಮ್ಮ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜಿನ ಎನ್ಎಸ್ಎಸ್ನ 60 ಸ್ವಯಂ ಸೇವಕರು ಸ್ವಚ್ಛತಾ ಅಭಿಯಾನದಲ್ಲಿ ಭಾಗವಹಿಸಿ ಬೆಳಗ್ಗೆ 6 ಗಂಟೆಯಿಂದ ಸುಮಾರು 2 ಗಂಟೆ ತನಕ ಸ್ವಚ್ಛತಾ ಅಭಿಯಾನವನ್ನು ಮಾಡಿ ಕಲ್ಯಾಣಿಗೆ ಪುನಶ್ಚೇತನ ಮಾಡುವಂತ ದಿಸೆಯಲ್ಲಿ ಮೈ ಅನ್ನ ತುಂಬಿಕೊಂಡಿರ್ತಕ್ಕಂತಹ ಕಳೆಯನ್ನ ತೆಗೆದು ಮರುಜೀವವನ್ನ ಕೊಡುವಂತ ಕೆಲಸವನ್ನ ಇವತ್ತು ನಾವು ಮಾಡಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಭಾರತ ಅಂತಕ್ಕಂಥದ್ದು ಸಾಂಪ್ರದಾಯಿಕ ಸಂಸ್ಕೃತಿಯ ಪ್ರತಿಬಿಂಬವನ್ನು ಹೊಂದಿರತಕ್ಕಂಥದ್ದು. ನಮ್ಮ ಹಿರಿಯರು ಜಲ ಮೂಲಗಳ ಶೇಖರಣೆಗೋಸ್ಕರ ಕಲ್ಯಾಣಿ ಕಟ್ಟೆಗಳನ್ನ ನಿರ್ಮಾಣ ಮಾಡಿರ್ತಾರೆ. ಆದ್ರೆ ಇವತ್ತು ಅವೆಲ್ಲವೂ ಅನಾಥವಾಗಿದ್ದಾವೆ. ಮುಂದಿನ ಪೀಳಿಗೆಗೆ ಇದನ್ನ ಉಡುಗೊರೆಯಾಗಿ ಕೊಡೋ ದೆಸೆಯಲ್ಲಿ ಇವತ್ತು ಶೇಷಾದ್ರಿಪುರಂ ಶಿಕ್ಷಣ ದತ್ತಿಯ ಗೌರವ ಪ್ರಧಾನ ಕಾರ್ಯದರ್ಶಿಗಳಂತ ನಾಡೋಜ ಉಡೇಪಿ ಕೃಷ್ಣ ಸರ್ ಅವರ ಮಾರ್ಗದರ್ಶನ ಜೊತೆಗೆ ಪ್ರಾಂತೀಯ ನಿರ್ದೇಶಕರಾದಂಥ ಕಾರ್ತಿಕೇಯನ್ ಸರ್ ಅವರಾಗಿರ್ಬೋದು, ಯುವ ಅಧಿಕಾರಿಗಳಂತ ಉಪ್ಪಿನ್ ಸರ್ ಅವರಾಗಿರ್ಬೋದು, ರಾಜ್ಯ ಎನ್ಎಸ್ಎಸ್ ಅಧಿಕಾರಿಯಾದಂತಹ ಪ್ರತಾಪ್ ಲಿಂಗಯ್ಯ ಸರ್ ಅವರಾಗಿರ್ಬೋದು, ಅವರ ಜೊತೆಗೆ ಎನ್ಎಸ್ಎಸ್ ಸಂಯೋಜನಾಧಿಕಾರಿಗಳಾದಂತಹ ಗೋವಿಂದೇಗೌಡ ಸರ್ ಅವರಾಗಿರ್ಬೋದು, ವಿಶೇಷವಾಗಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಎನ್ ವೆಂಕಟೇಶ್ ಸರ್ ಅವರ ಮಾರ್ಗದರ್ಶನ, ಅವರ ನೇತೃತ್ವದಲ್ಲಿ ಸುಮಾರು 60 ಸ್ವಯಂ ಸೇವಕರು ಇವತ್ತು ಸ್ವಚ್ಛತಾ ಅಭಿಯಾನದಲ್ಲಿ ಭಾಗವಹಿಸಿ ಕಲ್ಯಾಣಿಗೆ ಜೊತೆಗೆ ಪಕ್ಕದಲ್ಲಿ ಇರ್ತಕ್ಕಂಥ ಅಶ್ವತ್ಥ ಕಟ್ಟೆಗೆ ಅಂದ್ರೆ ಇದಕ್ಕೆ ಒಂದು ಮರುಜೀವವನ್ನು ಕೊಡುವಂತ ಕೆಲಸ ಮಾಡಿದ್ದೇವೆ. ಇದಕ್ಕೆ ಸಹಕಾರ ನೀಡಿರ್ತಕ್ಕಂತಹ ವಾಸವಿ ಸಂಸ್ಥೆಯವರಿಗೆ ಎಲ್ಲರಿಗೂ ಜೊತೆಗೆ ಗ್ರಾಮಸ್ಥರಿಗೆ ನಾನು ಹೃದಯಪೂರ್ವಕಂತ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸಕ್ಕೆ ಇಷ್ಟಪಡ್ತಾ ಇದ್ದೇನೆ. ಒಟ್ನಲ್ಲಿ ಸ್ವಚ್ಛತೆಯ ಮತ್ತು ಶ್ರಮದಾನದ ಮುಖಾಂತರ ಪುರಾತನ ಕಾಲದ ಕಲ್ಯಾಣಿಗಳಿಗೆ ಮರುಜೀವ ನೀಡುವ ಕಾಯಕಕ್ಕೆ ಮುಂದಾಗಿರುವ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜಿನ ಎನ್ಎಸ್ಎಸ್ ಕಾರ್ಯ ಮೆಚ್ಚುವಂತದ್ದು. ಸ್ವಚ್ಛತಾ ಅಭಿಯಾನದ ಮುಖಾಂತರ ಇನ್ನಷ್ಟು ಕಲ್ಯಾಣಿಗಳಿಗೆ ಮರುಜೀವ ನೀಡಲಿ ಎನ್ನುವುದೇ ನಮ್ಮ ಆಶಯ. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.